ಎಲ್ಲರಿಗೂ ಬೆಳಗಿನ ಶುಭೋದಯ ಅಂತ ಹೇಳ್ತಾ ನಾವು ಇವಾಗ ನಂದಿ ಫ್ಯಾಕ್ಟ್ರಿ ಎಂಟ್ರಿ ಕೊಡೋಣ ಬರ್ರಿ. ನೋಡ್ರಿ ಇದು ಬಂದುಬಿಟ್ಟ ಪರ್ಮಿಟೇಷನ್ ಸೆಕ್ಷನ. ಎಲ್ಲ ಹೆಂಗೈತೆ ನೋಡ್ಕೊಳ್ಳೋಣ ಇವಾಗ. ಬರ್ರಿ ನಾವು ಇವಾಗ ಕಂಟ್ರೋಲ್ ರೂಮ್ ಹೇಗಿದೆ ಅಂತ ನೋಡೋಣ. ಸ್ವಾಗತ ಅಂತ ಹೇಳ್ತಾ ಕಂಟ್ರೋಲ್ ರೂಮ್ ಒಳಗಡೆ ಎಂಟ್ರಿ ಕೊಡೋಣ. ಹಾಯ್ ಹುಲಿ, ಗುಡ್ ಮಾರ್ನಿಂಗ್. ಹುಲಿ ಏನೋ ಕೆಲಸ ಮಾಡಕತ್ತೈತೆ ಅಂತ ಅನ್ಸುತ್ತಾ. ಇದು ನೋಡ್ರಿ ನಮ್ಮ ಕಂಟ್ರೋಲ್ ರೂಮ್ ಬಂದುಬಿಟ್ಟ. ನೀವು ನೋಡ್ತಾ ಇರೋದು 3 PC. ನಾವು ಇಲ್ಲಿ ಸಿಸ್ಟಮ್ ವರ್ಕ್ ಮಾಡ್ತಾ ಇರ್ತೀವಿ. ನೀವು ನೋಡ್ತಾ ಇರೋದು ಇದು ಪರ್ಮಿಟೇಷನ್ PC. ಇವಾಗ ಹುಲಿ ಹಾಯ್ ಹೇಳ್ತು, ಗುಡ್ ಮಾರ್ನಿಂಗ್. ಬರ್ರಿ ಪರ್ಮಿಟೇಷನ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಪ್ರೊಸೆಸ್ ವಾಟರ್ನ ಸ್ಟಾರ್ಟ್ ಮಾಡೋಕ್ಕೆ ಹೇಳೋಣ. ಇದು ಬಂದುಬಿಟ್ಟು ನಮ್ಮ ದಾವಲನ ನೋಡ್ರಿ. ಇವಾಗ ಪ್ರೊಸೆಸ್ ವಾಟರ್ ಸ್ಟಾರ್ಟ್ ಆಯಿತು. ಇದು ಪ್ರೊಸೆಸ್ ವಾಟರ್ ಪಂಪು. ನೀವು ನೋಡ್ತಾ ಇರೋದು 1 ಲಕ್ಷ ಲೀಟ್ರ್ ಇರುವಂಥ ಪ್ರೊಸೆಸ್ ವಾಟರ್ ಟಾಕಿ ಇದು. ಇಲ್ಲಿಂದ ನಮ್ಗೆ ವಾಟರ್ ಸಪ್ಲೈ ಮಾಡ್ಕೊಳ್ಳೋಣ ಬರ್ರಿ. ನಮ್ಮ ದಾವಲನ ಇವಾಗ ಆಪ್ರೇಷನ್ ಸೆಕ್ಷನ್ನಿಂದ ಪರ್ಮಿಟೇಷನ್ ಸೆಕ್ಷನ್ ಕಡೆ ಹೆಜ್ಜೆ ಹಾಕಿದರು. ಅವರ ಹದ್ದಿನ ಕಣ್ಣಿನಿಂದ ಎಲ್ಲ ಪಂಪ್ಗಳನ್ನು ಚೆಕ್ ಮಾಡಿಕೊಂಡು ಪರ್ಮಿಟೇಷನ್ ಹತ್ತ ಸಾಗಿದ್ರು. ಇಲ್ಲಿಂದ ಬಂದು ಮೊಲಾಸಿಸ್ನ ಚೆಕ್ ಮಾಡ್ತಾರೆ. ಮೊಲಾಸಿಸ್ ಪಂಪ್ನ ಸ್ಟಾರ್ಟ್ ಮಾಡಿಕೊಂಡು ಮೊಲಾಸಿಸ್ ಫ್ಲೋ ಬರ್ತಾ ಇದೆ ಇಲ್ಲ ಅಂತ ಚೆಕ್ ಮಾಡಿಕೊಂಡ್ರು. ಮೊಲಾಸಿಸ್ನ ಚೆಕ್ ಮಾಡಿಕೊಂಡು ಇವಾಗ ಅದನ್ನು ಕ್ವಾಲಿಟಿನ ಚೆಕ್ ಮಾಡಿಕೊಂಡ್ರು. ಇಲ್ಲಿಂದ ಇವಾಗ ನಾವು CV3 ಟಾಕಿನ ನೋಡ್ತಾ ಇದ್ದೀವಿ. ಇದು ಬಂದುಬಿಟ್ಟು 10,000 ಲೀಟ್ರ್ ಇರುವಂಥ ಕೆಪಾಸಿಟಿ. ಇದನ್ನು ರೆಡಿ ಮಾಡೋದು ಹೇಗಂತ ನಮ್ಮ ದಾವಲನ ಹೇಳ್ತಾರೆ. ಇವಾಗ ಫಸ್ಟು ವಾಟರ್ ಸ್ಟಾರ್ಟ್ ಮಾಡಿಕೊಂಡ್ರು. ಆಮೇಲೆ ಇದಕ್ಕೆ ಸ್ವಲ್ಪ ಮೊಲಾಸಿಸ್ನ ಆ್ಯಡ್ ಮಾಡಬೇಕು. ಮೊಲಾಸಿಸ್ ಆ್ಯಡ್ ಮಾಡಬೇಕಂದ್ರೆ ಮೊಲಾಸಿಸ್ ವಾಲ್ನ ಓಪನ್ ಮಾಡಿಕೊಂಡ್ರು. ನೀವು ನೋಡ್ತಾ ಇರೋದು ಇದು CV3 ಟಾಕೆ. ಇವಾಗ ಮೊಲಾಸಿಸ್ ಫ್ಲೋ ಬರುತ್ತೆ ಇಲ್ಲೋ ಅಂತ ನೋಡ್ತಾ ವೇಟ್ ಮಾಡಿದರು. ಮೊಲಾಸಿಸ್ ಬಂತು. ಅದರ ಜೊತೆ ವಾಟರ್ನೂ ಮಿಕ್ಸ್ ಆಗಿ ಇದರಲ್ಲಿ ಏರ್ ಇರೋ ಕಾರಣಕ್ಕೆ ವಾಟರ್ ಆ್ಯಂಡ್ ಮೊಲಾಸಿಸ್ ಎರಡೂ ಮಿಕ್ಸ್ ಆಗ್ತಾ ಇರುತ್ತೆ. ಇದನ್ನು ನಾವೇನು ಮಾಡ್ತೀವಪ್ಪ ಅಂದ್ರೆ ಸೆಟಪ್ ಗ್ರಾವಿಟಿ 50 ಮಾಡ್ಕೋಬೇಕು. ಬರೀ ನಮ್ಮ ದಾವಲನ ಇವಾಗ ಚೆಕ್ ಮಾಡಿಕೊಂಡು ಇದನ್ನು ರೆಡಿ ಮಾಡಾಗ್ತದೆ. ಇವಾಗ ಫೈನಲಿ ನಮ್ಗೆ ಇವಾಗ ಗ್ರಾವಿಟಿ 50 ಬಂತು ಅಂತ ಅನಿಸುತ್ತೆ. 50 ಬಂದಿರೋದ್ರಿಂದ ನಮ್ಮ ದಾವಲನ ಅದನ್ನು ಚೆಕ್ ಮಾಡಿಕೊಂಡು ನೆಕ್ಸ್ಟ್ ಮಾಡೋ ಪ್ರೊಸೀಜರ್ ಏನಪ್ಪ ಅಂದ್ರೆ ಇದಕ್ಕೆ ನಾವು ಸ್ವಲ್ಪ ಸ್ಟೀಮ್ ಕೊಡಬೇಕು. ಯಾಕಂದರೆ ವೆದರ್ ಕೋಲ್ಡ್ ಇರೋ ಕಾರಣದಿಂದ ಇದನ್ನು ನಾವು ಗ್ರಾವಿಟಿ 50 ಮಾಡಿಕೊಂಡು ಟೆಂಪ್ರೇಚರ್ನ 34 ಮಾಡ್ಕೋತೀವಿ. ಗ್ರಾವಿಟಿ ಸೆಟ್ ಆಯಿತು ಅಂತ ಅನ್ಕೋತೀನಿ. ಇವಾಗ 50 ಬಂತು, ನೀವು ನೋಡ್ತಾ ಇದ್ದೀರಾ. ಸ್ವಲ್ಪ ಜೂಮ್ ಹಾಕಿ ನೋಡಿದರೆ ಕಾಣಿಸುತ್ತೆ ಅಂತ ಅನ್ಕೋತೀನಿ. 50 ಬಂದಿದೆ. ಫೈನಲಿ ಇವಾಗ CV3 ರೆಡಿ ಆಯಿತು. ಬರೀ ನಾವು ಇದಕ್ಕೊಂದು ಸ್ವಲ್ಪ ಸ್ಟೀಮ್ ಹಚ್ಚೋಣ. ಡಿಸ್ಲೇಷನ್ ಕಡೆ ಹೋಗಬೇಕು. ಕೆಳಗಡೆ ಬಂದುಬಿಟ್ಟು ಇಲ್ಲಿ ಮಾಡಬೇಕಿರುವಂಥ ಕೆಲಸ ಏನಂದರೆ ಡ್ರೈನ್ನ ಓಪನ್ ಮಾಡ್ಕೋಬೇಕು ಫಸ್ಟ್. ಆಮೇಲೆ ಸ್ಟೀಮ್ ವಾಲ್ನ ಸ್ವಲ್ಪ ಓಪನ್ ಮಾಡ್ಕೋಬೇಕು. ನಂತರ ಏನು ಮಾಡಬೇಕು ಅಂದರೆ ಸ್ಟೀಮ್ ವೆಂಟ್ನ ಸ್ವಲ್ಪ ಹೊರಗಡೆ ರಿಲೀಸ್ ಮಾಡಬೇಕು. ಡೈರೆಕ್ಟ್ ನಾವು ಸ್ಟೀಮ್ನ ಬಾಡಿಗೆ ಅಪ್ಲೈ ಮಾಡೋಕ್ಕೆ ಬರಲ್ಲ. ಅದಕ್ಕೋಸ್ಕರ ಸ್ವಲ್ಪ ಸ್ಟೀಮ್ನ ಹೊರಗಡೆ ಬಿಟ್ಟು ನಂತರ ಏನಿರುತ್ತೆ ಅಂದರೆ ಬಾಡಿ ಒಳಗಡೆ ಸ್ಟೀಮ್ನ ಕೊಡಬೇಕು. ನಮ್ಮ ದಾವಲನ ಆ ಕೆಲಸನ ಈಗ ಪರ್ಫೆಕ್ಟಾಗಿ ಮಾಡ್ತಾಯಿದ್ದಾರೆ. ಎಕ್ಸಲೆಂಟ್ ವರ್ಕ್ ಅಂತಲೇ ಹೇಳ್ಬೋದು. ಹಾಗೆ ಗಾರ್ಡನ್ನಲ್ಲೆಲ್ಲ ಎಂಟ್ರಿ ಮಾಡ್ಕೊಂಡು ನಮ್ಮ ದಾವಲನ ಇವಾಗ ಸ್ಟೀಮ್ ವಾಲ್ನ ಓಪನ್ ಮಾಡ್ತಾಯಿದ್ದಾರೆ. ಸ್ಟೀಮ್ ವಾಲ್ನ ಒಂದು ರೌಂಡು ಓಪನ್ ಮಾಡಿಕೊಂಡು ನಮ್ಮನ್ನ ವಾಲ್ನ ಕಟ ಅಂತ ಒಂದು ರೌಂಡು ಓಪನ್ ಮಾಡ್ಕೊಂಡ್ರಂತ ಅನಿಸುತ್ತೆ. ಬನ್ನಿ ಇವಾಗ ನಾವು ವಾಲ್ ಓಪನ್ ಮಾಡೋ ಕಾರ್ಯಕ್ರಮ ಮುಗಿತು ಅಂತ ಅನಿಸುತ್ತೆ. ನಮ್ಮ ಅಣ್ಣನ ನಡಿ ಇವಾಗ ಪರ್ಮಿಟೇಷನ್ ಕಡೆ ನಡ್ರಿ ಹೋಗೋಣ. ಹಂಗೆ ಎಲ್ಲರೂ ನೋಡ್ತಾಯಿರಿ, ಸಪೋರ್ಟ್ ಮಾಡ್ತಾಯಿರಿ. ನೋಡಿರಿ ಅಣ್ಣನ ಎಂಟ್ರಿ ಗಾರ್ಡನ್ನಾಗ ಹೆಂಗೆ ಇರ್ತೈತೆ ಅಂದ್ರೆ ದಡ ಅಂತ ಹೋಗ್ತಾಯಿದ್ದಾರೆ. ಹಂಗೆ ಸಲ್ಮಾನ್ ಖಾನ್ ಹೀರೋ ಬಂದಂಗೆ ಆಯಿತು ಅಣ್ಣ ನೋಡಿದ್ರೆ. ಅಣ್ಣ ಇವಾಗ ಸ್ಟೀಮ್ನ ಚೆಕ್ ಮಾಡ್ಕೊಂಡು ಒಳಗಡೆ ತೋತಾರೆ. ಸ್ಟೀಮ್ ಎಲ್ಲ ಫುಲ್ ಬರ್ತಾಯಿದೆ. ಸ್ಟೀಮ್ ಇವಾಗ 29 ಇರೋ ಟೆಂಪ್ರೇಚರ್ 34 ಆಗೋವರೆಗೂ ವೆಯ್ಟ್ ಮಾಡಬೇಕು. 34 ಟೆಂಪ್ರೇಚರ್ ಬಂದ ನಂತರ ನಾವು ಸ್ಟೀಮ್ ವಾಲ್ನ ಸ್ಟಾಪ್ ಮಾಡಿಕೊಂಡು ಮುಂದೆ ನಮ್ಮ ಪ್ರೊಸೀಜರ್ ಏನಿರುತ್ತೆ ಅಂದರೆ ಡ್ರೈಸ್ನ ಆ್ಯಡ್ ಮಾಡೋದು. ಸ್ಟೀಮ್ ಇವಾಗ 34 ಬಂತಂತ ಅನ್ಸುತ್ತೆ. ಅಲ್ಕೋ ಬೂಸ್ಟರ್ ಮೀಡಿಯಮ್ ಡ್ರೈಸ್ಟ್ ಇದು. ಈ ಡ್ರೈಸ್ನ ನಾವು 5 kg ಆ್ಯಡ್ ಮಾಡಬೇಕು. ಬರೀ ನಮ್ಮನ್ನು ಇವಾಗ ಪಟ ಅಂತ ಡ್ರೈಸ್ನ ಆ್ಯಡ್ ಮಾಡೋಕ್ಕೆ ರೆಡಿ ಆದರು. ಕಟ ಅಂತ ಜರ ಹರಿದು ಪಟ ಅಂತ ಡಬ್ಬಿಗೆ ಸುರಿತಾ ಇದ್ದಾರೆ ಡ್ರೈಸ್ನ. ಅದನ್ನು ಗಿರ್ಮಿಟ್ ತಿರುಗಿಸೋ ಹಾಗೆ ತಿರುಗಿಸಿ ಉಗಿದ್ಬಿಟ್ರು. ಆಯ್ತು, ಇವಾಗ ಸ್ವಲ್ಪ ವೆಯ್ಟ್ ಮಾಡಬೇಕು. ಬರೋವರೆಗೂ ವೆಯ್ಟ್ ಮಾಡಬೇಕು. ಬರ್ತಾಯಿದೆ ನಿಧಾನವಾಗಿ. ಕೂಮಿಂಗ್ ಬಂತು ಅಂತ ಅನಿಸುತ್ತೆ. ಹಾಗೆ ಹಾಲು ಉಕ್ತಾ ಇದೆ. ಇವಾಗ ನಾವೇನು ಮಾಡಬೇಕು ಅಂದರೆ ಇದನ್ನು CV3ಗೆ ಆ್ಯಡ್ ಮಾಡಬೇಕು. ಡ್ರೈಸ್ನ ಆ್ಯಡ್ಬಿಟ್ಟು ಇದಕ್ಕೆ ಡೋಸಿಂಗ್ನ ಕಂಪ್ಲೀಟ್ ಮಾಡ್ಕೊಂಡ್ಬಿಟ್ಟು ನೆಕ್ಸ್ಟ್ ನಿಮ್ಗೇನಾರ ಪಾರ್ಟ್ 2 ಬೇಕಾಗಿದ್ದರೆ ಕಾಮೆಂಟ್ ಆ್ಯಂಡ್ ಶೇರ್ ಮಾಡಿರಿ. ಇಲ್ಲಿಗೆ ಬಾಯ್ ಅಂತ ಹೇಳ್ತಾ ಎಲ್ರಿಗೂ ಶುಭರಾತ್ರಿ, ಗುಡ್ ನೈಟ್.